ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಪತ್ತೆಗೆ ಶೋಧ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಫೋಟೋಗ್ರಾಫರ್ ಸತೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 1998ರಿಂದಲೇ ಧರ್ಮಸ್ಥಳದಲ್ಲಿ ಸತೀಶ್ ಅವರು ಫೋಟೋಗ್ರಫಿ ಮಾಡಿಕೊಂಡಿದ್ರು, ಸ್ಟುಡಿಯೋ ಇಟ್ಕೊಂಡಿದ್ರು. ಅನಾಥ ಶವಗಳ ಫೋಟೋಗ್ರಫಿಯನ್ನ ಇವರೇ ನಡೆಸ್ತಾ ಇದ್ದದ್ದು. ಸತೀಶ್ ಅವರ ಮೂಲಕ ಫೋಟೋಗಳನ್ನ ಪೊಲೀಸರು ಪಡ್ಕೊಳ್ತಾ ಇದ್ರು. ಯಾವುದೇ ಅನಾಥ ಶವಗಳು ಸಿಕ್ಕಿದಾಗ ಅದರ ಫೋಟೋಗ್ರಫಿಯನ್ನು ಸತೀಶ್ ಅವರು ಮಾಡ್ತಾ ಇದ್ರು. ಧರ್ಮಸ್ಥಳದಲ್ಲಿ ಸ್ಟುಡಿಯೋ ಇಟ್ಕೊಂಡಿದ್ದಂತಹ ಸತೀಶ್ ಅವರು 98ರಿಂದ ಅಲ್ಲಿ ಇವರ ಸ್ಟುಡಿಯೋ ಇದೆ. ಅನ್ಐಡೆಂಟಿಫೈಡ್ ಡೆತ್ಗಳಾದಾಗ ಅವುಗಳನ್ನ ಫೋಟೋಗ್ರಫಿ ಮಾಡಿಸೋದಕ್ಕೆ ಪೊಲೀಸರು ಈ ಸದ್ಯದ ಮಟ್ಟಿಗೆ ಅವರ ಬಳಿ ವಿಡಿಯೋ ರೆಕಾರ್ಡಿಂಗ್ ಇದ್ರು ಕೂಡ ಸುಮಾರು ದಶಕಗಳ ಹಿಂದೆ ಅವರು ಹೊರಗಿರುವಂಥ ಫೋಟೋಗ್ರಾಫರ್ಗಳ ಮೇಲೆ ಡಿಪೆಂಡ್ ಆಗಿರೋದನ್ನು ನೋಡಿದ್ದೇವೆ. ಅದೇ ರೀತಿ ಧರ್ಮಸ್ಥಳದಲ್ಲಿ ಫೋಟೋಗ್ರಫಿಗಳಂದರೆ UDR ಆದ ಡೆತ್ ಪ್ರಕರಣಗಳ ಮಾಹಿತಿಯನ್ನು ಚಿತ್ರೀಕರಣವನ್ನು ಮಾಡ್ತಿದ್ದಂಥ ಸತೀಶ್ ಅವರ ಜೊತೆಗೆ ನಾನಿದ್ದೇನೆ. ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಿಮ್ಮ ಕೆಲಸ ಏನಾಗಿತ್ತು ಈ ಸಾವುಗಳಿಗೆ ಸಂಬಂಧಪಟ್ಟಂತೆ? ನಾವು ಈ ಸಾವುಗಳಿಗೆ ಸಂಬಂಧಪಟ್ಟಿದ್ದ ಅನ್ನೋದಕ್ಕಿಂತನೂ ನಾವು ಈ ಕ್ಷೇತ್ರದಲ್ಲಿ ನಾವು ಒಂದು ಸ್ಟುಡಿಯೋ ಮತ್ತು ಲ್ಯಾಬನ್ನು ಮಾಡಿಕೊಂಡು 98ನೇ ಇಸ್ವಿಯಿಂದ ನಾವು ಇಲ್ಲಿ ನಮ್ಮ ದನಿಗಳ ಕೊಟ್ಟಂಥ ಅಂಗಡಿಗಳಲ್ಲಿ ನಾವು ಇಲ್ಲಿ ಇದು ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಇಂಥ ಕೆಲವು ಈ ನೇತ್ರಾವತಿ ಹೊಳೆಯಲ್ಲಿ ಮತ್ತು ಆತ್ಮಹತ್ಯೆ ಕೇಸು ಇಂಥದ್ದೆಲ್ಲ ಆಗುವಾಗ ಏನಾಗ್ತಾಯಿತ್ತು, ನಮಗೆ ಸಹಜವಾಗಿ ಫೋಟೋಗ್ರಫಿ ಮಾಡಬೇಕು ಮತ್ತು ಅದನ್ನು ಸ್ಟೇಷನ್ಗೆ ಕೊಡಬೇಕು ಅಂತೇಳಿ ಬರ್ತಾಯಿತ್ತು. ಆವಾಗ ನೆಗೆಟಿವ್ ಮತ್ತು ಫೋಟೋಗ್ರಫಿ ಸಿಸ್ಟಮ್ ಇದ್ದದ್ದು. ಈಗಿನಾಗಿ ಡಿಜಿಟಲ್ ಸಿಸ್ಟಮ್ ಇಲ್ಲ. ಆವಾಗ ಏನು ಮಾಡ್ತೀವಿ, ಫೋಟೋ ತೆಗಿತಾ ಇದ್ವಿ. ತೆಗೆದದ್ದನ್ನು ನಾವು ಕೂಡಲೇ ಸ್ಟೇಷನ್ನವರು ನಮ್ಮ ನೆಗೆಟಿವ್ ಸಮೇತನೂ ಅವರು ತೊಗೊಂಡು ಹೋಗ್ತಾಯಿದ್ರು. ಯಾಕೆಂದರೆ ಅವ್ರಿಗೆ ಅದು ಆ ಮಾಹಿತಿ ಹೊರಗೆ ಹೋಗಬಾರ್ದು ಮತ್ತು ಆ ಮಾಹಿತಿಗಳು ಸ್ಟೇಷನಿಂದ ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರೆಲ್ಲ ಅದನ್ನು ತಗೊಂಡು ಹೋಗ್ತಾಯಿದ್ರು. ಮತ್ತು ಸಾಧಾರಣ 100ರಲ್ಲಿ 90% ಇದ್ದಂಥ ಏನು ಕೇಸ್ಗಳಿದ್ದಾವೋ ಕ್ಯಾರಿ ಮಾಡಲಿಕ್ಕಾಗುವಂಥ ಕೇಸ್ಗಳು ಸಾಧಾರಣ ಬೆಳಗ್ಗೆ ನಾವು ಫೋಟೋ ತೆಗೆದು ಕೂಡಲೇ ಡಾಕ್ಟ್ರುಗಳಿಗೆ ಬೆಳ್ತಂಗಡಿ ಸ್ಟೇಷನ್ ಅಥವಾ ಬೇರೆ ಬೆಳ್ತಂಗಡಿ ಸ್ಟೇಷನ್ ಅಥವಾ ಅಗತ್ಯ ಇದ್ದರೆ ಮಂಗಳೂರು ಇದಕ್ಕೆ ಬಂದು ಅದನ್ನ ಕ್ಯಾರಿ ಮಾಡಿ ತೊಗೊಂಡೋಗ್ತಾಯಿದ್ರು. ಸಪೋಸ್ ಕೆಲವೊಮ್ಮೆ ಏನಾಗ್ತಾಯಿತ್ತು, ಈ ಜನರಿಗೆ ಗೊತ್ತಾಗೋದು 3-4 ದಿವಸ ಲೇಟ್ ಆಗುವಾಗ, ನಾವು 3-4 ಅಲ್ಲ 1 ವಾರ ಲೇಟ್ ಆಗುವಾಗ ಈ ನೀರಿನಲ್ಲಿ ಮೀನು ಅಥವಾ ಇನ್ನು ನಾರ್ಮಲ್ ಆಗಿದ್ದ ಇದು ಹ್ಯಾಂಗಿಗೆ ಏನಾದರೂ ಆಗಿದ್ದರೆ ಅದು ಕೊಳೆತು ತೆಗಿಲಿಕ್ಕೆ ಕ್ಯಾರಿ ಮಾಡಲಿಕ್ಕೆ ಬೇರೆ ಕಡೆ ತೊಗೊಂಡೋಗ್ಲಿಕ್ಕೆ ಆಗದೆ ಇರೋ ಪರಿಸ್ಥಿತಿಲಿ ಆವಾಗ ಬಂದು ನಮ್ಮ ಹತ್ರ ಹೇಳ್ತಾರೆ. ಈಗ ಸ್ಟೇಷನಿಂದ ಮಾಹಿತಿ ಬರ್ತಾಯಿತ್ತು, ಬಂದ ಕೂಡಲೇ ನಾವು ಹೋಗ್ತಾಯಿದ್ವಿ, ಹೋಗಿ ಫೋಟೋ ತೆಗಿತಾಯಿದ್ವಿ. ತೆಗೆದಾಗುವಾಗ ಅದನ್ನು ಕೆಳಗೆ ಮಾಡ್ತಾಯಿದ್ರು. ಮತ್ತು ಬೆಳ್ತಂಗಡಿಯಿಂದ ಡಾಕ್ಟ್ರುಗಳು ಬರ್ತಾಯಿದ್ರು, ಅಲ್ಲೇ ಮಹಜರ್ ಮಾಡ್ತಾಯಿದ್ರು. ಮಹಜರ್ ಮಾಡಿ ಯಾವಾಗ ಬೆಳ್ತಂಗಡಿಯಿಂದ ಇಲ್ಲಿಗೆ ಬರ್ತಾಯಿದ್ರು ಅಂತಂದರೆ ಅದನ್ನು ಇಲ್ಲಿಂದ ತೊಗೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ಪರಿಸ್ಥಿತಿಲಿ ಬಾಡಿನ ಕ್ಯಾರಿ ಮಾಡ್ಲಿಕ್ಕೆ ಆಗಲ್ಲ, ಅಂದರೆ ಅಷ್ಟು ಡ್ಯಾಮೇಜ್ ಆಗಿರ್ತಾಯಿತ್ತು. ಮತ್ತು ಈ ಕೆಲಸಗಾರರ ಸಹಿತ ಅದನ್ನ ಮುಟ್ಟುವ ಪರಿಸ್ಥಿತಿ ಇರೋದಿಲ್ಲ. ಎಲ್ಲಿ ಉಳ್ತಾ ಇದ್ರು ಅದು ನೇತ್ರಾವತಿ ಪರಿಸರದಲ್ಲೇ, ಅಂದರೆ ಅಂಥದ್ದು ಆಗ್ತಾ ಇದ್ದಿದ್ದೇ ಸಾಧಾರಣ ಸುತ್ತಮುತ್ತನೇ. ಯಾಕೆಂದರೆ ನೀರಿನ ಇದರಲ್ಲಿ ಕೆಲವರು ಏನಾಗ್ತಾಯಿತ್ತು, ಆತ್ಮಹತ್ಯೆ ಮಾಡ್ಕೊಳ್ತಿದ್ರು. ಕೆಲವರು ಏನಾಗ್ತದೆ, ಜಾರಿ ಬೀಳ್ತಾಯಿದ್ರು. ಸಾಧಾರಣವಾಗಿ ಏನು ಮಾಡ್ತಾಯಿದ್ರು, ಅಲ್ಲಿದ್ದವರು ಹಿಡಿತಾಯಿದ್ರು ನೀರಿಗೆ ಹೋಗದಾಗೆ. ಅದನ್ನೂ ತಪ್ಪಿ ಕೆಲವೊಮ್ಮೆ ಎಚ್ಚರಿಕೆಯನ್ನು ಮೀರಿ ಹೋದವರು ಏನಾಗ್ತಾಯಿದೆ ಬೀಳ್ತಾಯಿದ್ರು. ಅಂಥದ್ದನ್ನು ಸಿಗುವಾಗ ಏನಾಗ್ತದೆ, ಕೆಲವೊಮ್ಮೆ ಹೆದರಿಕೆಗೆ ನೀರಿನಲ್ಲಿ ಹೋಗಿ ಹಿಡ್ಕೊಂಡ್ಬಿಡ್ತಾರೆ. ಅಂಥ ಪರಿಸ್ಥಿತಿಲಿ ಏನಾಗ್ತದೆ, 2 ದಿವಸ ಅದ್ರ ಮೇಲೆ ಬರೋದಿಲ್ಲ. ಅಂಥ ಬಾಡಿನವರು ತೆಗೆಯುವಾಗ ಅಲ್ಲೇ ಡಂಪ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಈಗ ನೀವು ಹೇಳಿರೋ ಪ್ರಕಾರ ಇಲ್ಲಿ ಅಂದರೆ ಧರ್ಮಸ್ಥಳದ ಸುತ್ತಮುತ್ತ ಯಾರ್ಯಾರೆಲ್ಲ ನೀರಲ್ಲಿ ಬಿದ್ದು ತೀರ್ಕೊಂಡಿದ್ರು, ಕಾಡಿನಲ್ಲಿ ಸೂಸೈಡ್ ಮಾಡ್ಕೊಂಡಿದ್ರು, ಇಂತಹ ಅಷ್ಟು ಪ್ರಕರಣಗಳು ಪೊಲೀಸರ ಗಮನಕ್ಕೆ ಬಂದ ನಂತರವೇ ನೀವು ಫೋಟೋಗಳು ತೆಗಿತಾ ಇದ್ದಿದ್ದು. ನಿಮ್ಮನ್ನ ಹೊರತುಪಡಿಸಿ ಎಷ್ಟು ಜನ ಫೋಟೋಗ್ರಾಫರ್ಗಳು ಈ ಥರ ಒಂದು ತಂಡ ಇತ್ತು ಸರ್? ಆಗ ತಂಡ ಅಂತಲ್ಲ, ನಾವು ಫೋಟೋ ಸ್ಟುಡಿಯೋದವ್ರು ಇದ್ದಾವೆ ಅಷ್ಟೇ 3 ಜನ. ಕೆಲವೊಮ್ಮೆ ಅನಿವಾರ್ಯ ಕಾರಣ ಆಗುವಾಗ ನಾವು ಯಾರಾದರೂ ಇಲ್ಲದೆ ಇದ್ದಾಗ, ಮದುವೆ ಫಂಕ್ಷನ್ಗಳು ಹೋಗಿದ್ದಾಗ ಬೇರೆ ಕಡೆಯಿಂದ ಕರ್ಕೊಂಡ್ಬರ್ತಾಯಿದ್ರು ಹೊರಗಿಂದ. ಅಲ್ಲಿಗೆ ಈ ಒಂದು ಆರೋಪವನ್ನು ನೋಡಿದಾಗ ಧರ್ಮಸ್ಥಳದ ವಿರುದ್ಧ ಅಂದರೆ ಈ ಒಂದು ಸುತ್ತಮುತ್ತಲು 106 ಶವಗಳನ್ನು ಹೂತಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಪತ್ರದ ಮುಖೇನ ಹೇಳಿದಾಗ ಆ ಆರೋಪ ಸತ್ಯ ಅನ್ಸುತ್ತಾ ಸುಳ್ಳು ಅನ್ಸುತ್ತಾ ನಿಮಗೆ? ನಮಗೆ ಅಂಥ ಗಮನವೇ ಬಂದಿಲ್ಲ ಇಷ್ಟು ಸಮಯ ನೋಡುವಾಗ. ನಾನು ಊರಲ್ಲಿರುವಾಗ ನಮಗೆ ಅಂದರೆ
ಅಧಿಕೃತವಾಗಿ ಬರೋದ್ರಿಂದ ನಮ್ಗೆ ಯಾವುದು ಅಂಥ ಅನಧಿಕೃತ ಚಟುವಟಿಕೆ ನಡೆದದ್ದು ನಮಗೆ ಊರಿನವ್ರಿಗೆ ಆಗಲಿ ನಮಗೆ ಆಗಲಿ ಗೊತ್ತು. ಮತ್ತು ಧರ್ಮಸ್ಥಳದಲ್ಲಿ ಒಂದು ಸಣ್ಣ ವಿಷಯ ನಡೆದ್ರು ಸಹಿತ ಬೇಗ ಪ್ರಚಾರ ಆಗ್ತದೆ, ಅದೇನು ದೊಡ್ಡ ವಿಷಯವೇ ಇಲ್ಲ. ಒಬ್ಬನಿಗೆ ಪೆಟ್ಟು ಅಥವಾ ಗಲಾಟೆ ಮಾಡ್ಕೊಂಡ್ರೋ, ಗಲಾಟೆ ಮಾಡಿಕೊಡ್ಲಿ ಊರು ಇಡೀ ಗೊತ್ತಾಗ್ತದೆ. ಟೂರಿಸ್ಟ್ ಇದ್ದರೆ ಟೂರಿಸ್ಟ್ ಇಡೀ ಗೊತ್ತಾಗ್ತದೆ. ಅಂಥ ಮುಚ್ಚಿಡಲಿಕ್ಕೆ ಅಂಥ ರಾತ್ರಿ 12 ಅಲ್ಲ 3 ಗಂಟೆ ರಾತ್ರಿ ಬಂದರು, ಹೆಣ್ಮಕ್ಳು ಬಂದರು, ರಾತ್ರಿ ಬಂದು ಬಸ್ಸಿನಿಂದ ಇಳಿದು ಹೋಗ್ತಾರೆ. ಇದೇ ಪರಿಸ್ಥಿತಿ ನೀವು ಉಜಿರೆ ಬೆಳ್ದಂಗಡಿಯಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಉಂಟಾ? ಒಮ್ಮೆ ಗಮನ ಇಟ್ಟು ನೋಡಿ. ರಾತ್ರಿ ನೀವೇ ಹೋಗಿ, ಇದೇ ನೀವು ಟಿ ವಿ ಹಿಡ್ಕೊಂಡೋಗಿ 12 ಗಂಟೆ ರಾತ್ರಿಗೆ ಹೋಗಿ ನೀವು ಅಲ್ಲಿ ಪರಿಸ್ಥಿತಿಯನ್ನು ಒಂದು ಹೇಗಿದೆ ಅಂತ ಇದು ಮಾಡಿ. ಅದನ್ನೇ ಇಲ್ಲಿ ಧರ್ಮಸ್ಥಳದಲ್ಲಿ ರಾತ್ರಿ 12 ಗಂಟೆ ಬಂದು ನೀವು ನೋಡಿ ಯಾವ ಪರಿಸ್ಥಿತಿ ಇರ್ತದೆ. ಎಷ್ಟು ಗಂಟೆ ರಾತ್ರಿಗೂ ಹೆಂಗಸರು ಮಕ್ಕಳು ಬರ್ತಾರೆ. ಸಪೋಸ್ ನಮ್ಮ ಮನೆ ಹೆಣ್ಮಕ್ಳು ಸಹಿತ ಬೆಂಗಳೂರಿಂದ ಬರುವಾಗ ನಾವು ಹೇಳೋದು, ಈಗ ಕಾರ್ಕಳ ಮತ್ತು ಇಲ್ಲೆಲ್ಲ ಹೋಗ್ಲಿಕ್ಕಿದ್ರು ಸಹಿತ ನಮ್ಮಲ್ಲಿ ಹೇಳ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ, ಇಲ್ಲಿಂದ ಮತ್ತೆ ನಿಮಗೆ ಕರ್ಕೊಂಡು ಹೋಗಿ. ಯಾಕೆಂದರೆ ಬೆಂಗಳೂರಿಂದ ಮಧ್ಯಾಹ್ನ 12-1 ಗಂಟೆಗೆ ಹೊರಟ್ರೆ ಇಲ್ಲಿಗೆ ಬರುವಾಗ ರಾತ್ರಿ 11 ಗಂಟೆ ಆಗ್ತದೆ. ಆವಾಗ ಎಲ್ಲಿ ಹೋಗಬೇಕು? ಅಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಹೆಣ್ಮಕ್ಳಿಗೆ ರಕ್ಷಣೆ ಸಿಗೋದು ಇಲ್ಲಿಯೇ, ಮತ್ತೆ ಎಲ್ಲೂ ಸಿಗೋದಿಲ್ಲ. ಯಾಕೆಂದರೆ ಅಷ್ಟು ಜನ ಇದ್ದಾಗ ಸಹಿತ ನಿಮ್ಗೆ ರಾತ್ರಿ 12 ಗಂಟೆ 1 ಗಂಟೆಗೆ ಮಾಹಿತಿ ಕಚೇರಿ ಓಪನ್ ಇರ್ತದೆ. ಯಾವುದಾದ್ರು ಸಮಸ್ಯೆ ರಿಕ್ಷಾದವ್ರು ರೆಡಿ ಇರ್ತಾರೆ. ಅಂಥವ್ರ ಮೇಲೆ ಅಪವಾದ ಕೊಡ್ತಾರೆ, ಅದು ಬೇರೆ ವಿಷಯ. ಅಪವಾದ ಕೊಡೋದು ಎಲ್ಲ ಹೇಳೋದು ಎಲ್ಲ ವಿಷಯ. ಕತೆಗೆ 108 ಕತೆ ಹೇಳ್ಬೋದು. ಈಗ ಇನ್ನು ಹಿಂದೆ ಕತೆ ಹೋದರೆ ಹೊಡೆದ್ರೆ ಇವರು ಕಾಳಿದಾಸನ ಕತೆಗೆ ಹೋಗ್ತಾರೆ. ಕಾಳಿದಾಸ ಸಹಿತ ಇಲ್ಲಿ ಹಾಗೆ ಮಾಡಿದ್ದ ಅಂತೇಳಿ. ಇಲ್ಲಿಗೆ ಒಂದು ಪ್ರಮುಖ ಅಂಶ ತಿಳಿಸಿರುವಂಥದ್ದು ಏನು ಅಂದರೆ, ಅನಧಿಕೃತ ಸಾವುಗಳು ಅಥವಾ ಅಪರಿಚಿತ ಸಾವುಗಳಾದಾಗ ಪೊಲೀಸ್ ಸ್ಟೇಷನಲ್ಲಿ ಅದು UDR ಆಗ್ತಿತ್ತು. ಅದಾದ ನಂತರ ಇದೇ ಧರ್ಮಸ್ಥಳದ ಸುತ್ತಮುತ್ತ ಇರುವಂಥ ಫೋಟೋಗ್ರಾಫರ್ಗಳನ್ನು ಕರೆಸಿ ಫೋಟೋವನ್ನು ತೆಗೆಸಿ ರೀಲನ್ನು ಕೂಡ ಅವರಿಗೆ ವಾಪಸ್ ಕೊಡದೆ ಪೊಲೀಸರು ಅವುಗಳನ್ನ ಅವರ ವಶಕ್ಕೆ ತೆಗೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಇಂತಹ ಪ್ರಕರಣಗಳು ನಡೆದಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸಣ್ಣ ಗ್ರಾಮವಾಗಿರೋದ್ರಿಂದ ಒಂದೇ ಒಂದು ಸಣ್ಣ ಘಟನೆ ಆದರೂ ಕೂಡ ಇಡೀ ಗ್ರಾಮಕ್ಕೆ ಗೊತ್ತಾಗ್ತಿತ್ತು. ಇಡೀ ಗ್ರಾಮ ಒಂದು ವಿಚಾರವನ್ನು ಮುಚ್ಚಿಡುವಂಥ ಮನಸ್ಸು ಮಾಡೋದು ಅಸಾಧ್ಯ ಅನ್ನೋದು ಇಲ್ಲಿ ಅರ್ಥ ಆಗ್ತಿರೋದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳ ಶೋಧ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಆಗಮಿಸ್ತಾ ಇರುವಂತ ಭಕ್ತರು ಏನ್ ಹೇಳ್ತಾರೆ, ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ ನೋಡಿ. ಧರ್ಮಸ್ಥಳದಲ್ಲಿ 106 ಶವಗಳನ್ನ ಹೂತಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನು ಅನ್ಸುತ್ತಮ್ಮ ಇದನ್ನೆಲ್ಲ ನೋಡಿದಾಗ ದೇವಸ್ಥಾನದ ಬಗ್ಗೆ? ಏನು ಕಟ್ಕತೆ ಏನೋ ಗೊತ್ತಿಲ್ಲ ನಮಗೆ, ಇವಾಗಿಂದ ಮಾಡ್ತಾ ಇರ್ತದೆ. ಆ ಕಾಲದಿಂದ ಏನಿದ್ದಿಲ್ಲ. ಈ ಕಾಲದಲ್ಲಿ ಇವಾಗ ಏನೇನೋ ಪ್ರಪಂಚದಿಂದ ಫೋನ್ ಮೊಬೈಲಿಂದ ಬಂದು ಎಲ್ಲ ಕೆಟ್ಟೋಗ್ಬಿಟ್ಟಿದ್ದೆ. ಧರ್ಮಸ್ಥಳ ಅಂದರೆ ಎಷ್ಟು ಪವಿತ್ರ ಜಾಗ ಇದು. ಇವಾಗ ಈ ಧರ್ಮಸ್ಥಳಕ್ಕೆ ಇವಾಗ ಕೆಟ್ಟ ಹೆಸರು ಬರ್ತಾ ಇದೆ. ಇವಾಗ ಅದಕ್ಕೆ ಏನು ಮಾಡ್ತೀರಾ, ಅದು ನೀವೇ ಮಾಡ್ತಾಯಿರ್ಬೇಕು, ನೀವೇ ಮಾಡಿ. ಆಗಿನ ಕಾಲದಲ್ಲಿ ಸ್ಮಶಾನ ಗಿಶಣ ಇಲ್ಲ ಸರ್, ಜನಗಳಿಗೆ ಹೂಳ್ತಾ ಇದ್ರು. ಆ ಥರ ಸಪೋಸ್ ಇವಾಗ ಇದು ಮಾಡ್ತಾ ಇದ್ದಾರೆ. ನೀತಿ ಧರ್ಮದಿಂದನೇ ನಡೀತಾ ಇರೋದು. ಇಲ್ಲ ಅಂದಿದ್ರೆ ಇಷ್ಟು ಜನಗಳು ಬರ್ತಾ ಇದ್ರ ಸರ್? ಆ ಕಾಲದಿಂದನೂ ಈ ಕಾಲದವರೆಗೂ ಇದು ಒಳ್ಳೆಯದೇ ಸರ್. ಆ ಥರ ಏನಿಲ್ಲ, ಕಟ್ಟುಕತೆ ಇದೆಲ್ಲ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಪತ್ತೆಗೆ ಶೋಧ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಫೋಟೋಗ್ರಾಫರ್ ಸತೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 1998ರಿಂದಲೇ ಧರ್ಮಸ್ಥಳದಲ್ಲಿ ಸತೀಶ್ ಅವರು ಫೋಟೋಗ್ರಫಿ ಮಾಡ್ಕೊಂಡಿದ್ರು, ಸ್ಟುಡಿಯೋ ಇಟ್ಕೊಂಡಿದ್ರು. ಅನಾಥ ಶವಗಳ ಫೋಟೋಗ್ರಫಿಯನ್ನ ಇವರೇ ನಡೆಸ್ತಾ ಇದ್ದದ್ದು. ಸತೀಶ್ ಅವರ ಮೂಲಕ ಫೋಟೋಗಳನ್ನ ಪೊಲೀಸರು ಪಡ್ಕೊಳ್ತಾ ಇದ್ರು. ಯಾವುದೇ ಅನಾಥ ಶವಗಳು ಸಿಕ್ಕಿದಾಗ ಅದರ ಫೋಟೋಗ್ರಫಿಯನ್ನು ಸತೀಶ್ ಅವರು ಮಾಡ್ತಾ ಇದ್ರು. ಧರ್ಮಸ್ಥಳದಲ್ಲಿ ಸ್ಟುಡಿಯೋ ಇಟ್ಕೊಂಡಿದ್ದಂತಹ ಸತೀಶ್ ಅವರು 98ರಿಂದ ಅಲ್ಲಿ ಇವರ ಸ್ಟುಡಿಯೋ ಇದೆ. ಅನ್ಐಡೆಂಟಿಫೈಡ್ ಡೆತ್ಗಳಾದಾಗ ಅವುಗಳನ್ನ ಫೋಟೋಗ್ರಫಿ ಮಾಡಿಸೋದಕ್ಕೆ ಪೊಲೀಸರು ಈ ಸದ್ಯದ ಮಟ್ಟಿಗೆ ಅವರ ಬಳಿ ವಿಡಿಯೋ ರೆಕಾರ್ಡಿಂಗ್ ಇದ್ರು ಕೂಡ ಸುಮಾರು ದಶಕಗಳ ಹಿಂದೆ ಅವರು ಹೊರಗಿರುವಂಥ ಫೋಟೋಗ್ರಾಫರ್ಗಳ ಮೇಲೆ ಡಿಪೆಂಡ್ ಆಗಿರೋದನ್ನು ನೋಡಿದ್ದೇವೆ. ಅದೇ ರೀತಿ ಧರ್ಮಸ್ಥಳದಲ್ಲಿ ಫೋಟೋಗ್ರಫಿಗಳಂದರೆ UDR ಆದ ಡೆತ್ ಪ್ರಕರಣಗಳ ಮಾಹಿತಿಯನ್ನು ಚಿತ್ರೀಕರಣವನ್ನು ಮಾಡ್ತಿದ್ದಂಥ ಸತೀಶ್ ಅವರ ಜೊತೆಗೆ ನಾನಿದ್ದೇನೆ. ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಿಮ್ಮ ಕೆಲಸ ಏನಾಗಿತ್ತು ಈ ಸಾವುಗಳಿಗೆ ಸಂಬಂಧಪಟ್ಟಂತೆ? ನಾವು ಈ ಸಾವುಗಳಿಗೆ ಸಂಬಂಧಪಟ್ಟಿದ್ದ ಅನ್ನೋದಕ್ಕಿಂತನೂ ನಾವು ಈ ಕ್ಷೇತ್ರದಲ್ಲಿ ನಾವು ಒಂದು ಸ್ಟುಡಿಯೋ ಮತ್ತು ಲ್ಯಾಬನ್ನು ಮಾಡಿಕೊಂಡು 98ನೇ ಇಸ್ವಿಯಿಂದ ನಾವು ಇಲ್ಲಿ ನಮ್ಮ ದನಿಗಳ ಕೊಟ್ಟಂಥ ಅಂಗಡಿಗಳಲ್ಲಿ ನಾವು ಇಲ್ಲಿ ಇದು ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಇಂಥ ಕೆಲವು ಈ ನೇತ್ರಾವತಿ ಹೊಳೆಯಲ್ಲಿ ಮತ್ತು ಆತ್ಮಹತ್ಯೆ ಕೇಸು ಇಂಥದ್ದೆಲ್ಲ ಆಗುವಾಗ ಏನಾಗ್ತಾಯಿತ್ತು, ನಮಗೆ ಸಹಜವಾಗಿ ಫೋಟೋಗ್ರಫಿ ಮಾಡಬೇಕು ಮತ್ತು ಅದನ್ನು ಸ್ಟೇಷನ್ಗೆ ಕೊಡಬೇಕು ಅಂತೇಳಿ ಬರ್ತಾಯಿತ್ತು. ಆವಾಗ ನೆಗೆಟಿವ್ ಮತ್ತು ಫೋಟೋಗ್ರಫಿ ಸಿಸ್ಟಮ್ ಇದ್ದದ್ದು. ಈಗಿನಾಗಿ ಡಿಜಿಟಲ್ ಸಿಸ್ಟಮ್ ಇಲ್ಲ.
ಅವಾಗ ಏನು ಮಾಡ್ತೀವಿ, ಫೋಟೋ ತೆಗಿತಾ ಇದ್ವಿ. ತೆಗೆದದ್ದನ್ನು ನಾವು ಕೂಡಲೇ ಸ್ಟೇಷನ್ನವರು ನಮ್ಮ ನೆಗೆಟಿವ್ ಸಮೇತನೂ ಅವರು ತಗೊಂಡು ಹೋಗ್ತಾಯಿದ್ರು. ಯಾಕೆಂದರೆ ಅವ್ರಿಗೆ ಅದು ಆ ಮಾಹಿತಿ ಹೊರಗೆ ಹೋಗಬಾರ್ದು ಮತ್ತು ಆ ಮಾಹಿತಿಗಳು ಸ್ಟೇಷನಿಂದ ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರೆಲ್ಲ ಅದನ್ನು ತಗೊಂಡು ಹೋಗ್ತಾಯಿದ್ರು. ಮತ್ತು ಸಾಧಾರಣ 100ರಲ್ಲಿ 90% ಇದ್ದಂಥ ಏನು ಕೇಸ್ಗಳಿದ್ದಾವೋ ಕ್ಯಾರಿ ಮಾಡಲಿಕ್ಕಾಗುವಂಥ ಕೇಸ್ಗಳು ಸಾಧಾರಣ ನಾವು ಫೋಟೋ ತೆಗೆದು ಕೂಡಲೇ ಡಾಕ್ಟ್ರುಗಳಿಗೆ ಬೆಳ್ತಂಗಡಿ ಸ್ಟೇಷನ್ ಅಥವಾ ಬೇರೆ ಬೆಳ್ತಂಗಡಿ ಸ್ಟೇಷನ್ ಅಥವಾ ಅಗತ್ಯ ಇದ್ದರೆ ಮಂಗಳೂರು ಇದಕ್ಕೆ ಬಂದು ಅದನ್ನ ಕ್ಯಾರಿ ಮಾಡಿ ತೊಗೊಂಡೋಗ್ತಾಯಿದ್ರು. ಸಪೋಸ್ ಕೆಲವೊಮ್ಮೆ ಏನಾಗ್ತಾಯಿತ್ತು, ಈ ಜನರಿಗೆ ಗೊತ್ತಾಗೋದು 3-4 ದಿವಸ ಲೇಟ್ ಆಗುವಾಗ, ನಾವು 3-4 ಅಲ್ಲ 1 ವಾರ ಲೇಟ್ ಆಗುವಾಗ ಈ ನೀರಿನಲ್ಲಿ ಮೀನು ಅಥವಾ ಇನ್ನು ನಾರ್ಮಲ್ ಆಗಿದ್ದ ಇದು ಹ್ಯಾಂಗಿಗೆ ಏನಾದರೂ ಆಗಿದ್ದರೆ ಅದು ಕೊಳೆತು ತೆಗಿಲಿಕ್ಕೆ ಕ್ಯಾರಿ ಮಾಡಲಿಕ್ಕೆ ಬೇರೆ ಕಡೆ ತೊಗೊಂಡೋಗ್ಲಿಕ್ಕೆ ಆಗದೆ ಇರೋ ಪರಿಸ್ಥಿತಿಲಿ ಆವಾಗ ಬಂದು ನಮ್ಮ ಹತ್ರ ಹೇಳ್ತಾರೆ. ಈಗ ಸ್ಟೇಷನಿಂದ ಮಾಹಿತಿ ಬರ್ತಾಯಿತ್ತು, ಬಂದ ಕೂಡಲೇ ನಾವು ಹೋಗ್ತಾಯಿದ್ವಿ, ಹೋಗಿ ಫೋಟೋ ತೆಗಿತಾಯಿದ್ವಿ. ತೆಗೆದಾಗುವಾಗ ಅದನ್ನು ಕೆಳಗೆ ಮಾಡ್ತಾಯಿದ್ರು. ಮತ್ತು ಬೆಳ್ತಂಗಡಿಯಿಂದ ಡಾಕ್ಟ್ರುಗಳು ಬರ್ತಾಯಿದ್ರು, ಅಲ್ಲೇ ಮಹಜರ್ ಮಾಡ್ತಾಯಿದ್ರು. ಮಹಜರ್ ಮಾಡಿ ಯಾವಾಗ ಬೆಳ್ತಂಗಡಿಯಿಂದ ಇಲ್ಲಿಗೆ ಬರ್ತಾಯಿದ್ರು ಅಂತಂದರೆ ಅದನ್ನು ಇಲ್ಲಿಂದ ತೊಗೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ಪರಿಸ್ಥಿತಿಲಿ ಬಾಡಿನ ಕ್ಯಾರಿ ಮಾಡ್ಲಿಕ್ಕೆ ಆಗಲ್ಲ, ಅಂದರೆ ಅಷ್ಟು ಡ್ಯಾಮೇಜ್ ಆಗಿರ್ತಾಯಿತ್ತು. ಮತ್ತು ಈ ಕೆಲಸಗಾರರು ಸಹಿತ ಅದನ್ನ ಮುಟ್ಟುವ ಪರಿಸ್ಥಿತಿ ಇರೋದಿಲ್ಲ. ಎಲ್ಲಿ ಉಳ್ತಾ ಇದ್ರು ಅದು ನೇತ್ರಾವತಿ ಪರಿಸರದಲ್ಲೇ, ಅಂದರೆ ಅಂಥದ್ದು ಆಗ್ತಾ ಇದ್ದಿದ್ದೇ ಸಾಧಾರಣ ಸುತ್ತಮುತ್ತನೇ. ಯಾಕೆಂದರೆ ನೀರಿನ ಇದರಲ್ಲಿ ಕೆಲವರು ಏನಾಗ್ತಾಯಿತ್ತು, ಆತ್ಮಹತ್ಯೆ ಮಾಡ್ಕೊಳ್ತಿದ್ರು, ಕೆಲವರು ಏನಾಗ್ತದೆ ಜಾರಿ ಬೀಳ್ತಾಯಿದ್ರು. ಸಾಧಾರಣವಾಗಿ ಏನು ಮಾಡ್ತಾಯಿದ್ರು, ಅಲ್ಲಿದ್ದವರು ಹಿಡಿತಾಯಿದ್ರು ನೀರಿಗೆ ಹೋಗದಾಗೆ. ಅದನ್ನೂ ತಪ್ಪಿ ಕೆಲವೊಮ್ಮೆ ಎಚ್ಚರಿಕೆಯನ್ನು ಮೀರಿ ಹೋದವರು ಏನಾಗ್ತಾಯಿದೆ ಬೀಳ್ತಾಯಿದ್ರು. ಅಂಥದ್ದನ್ನು ಸಿಗುವಾಗ ಏನಾಗ್ತದೆ, ಕೆಲವೊಮ್ಮೆ ಹೆದರಿಕೆಗೆ ನೀರಿನಲ್ಲಿ ಹೋಗಿ ಹಿಡ್ಕೊಂಡ್ಬಿಡ್ತಾರೆ. ಅಂಥ ಪರಿಸ್ಥಿತಿಲಿ ಏನಾಗ್ತದೆ, 2 ದಿವಸ ಅದ್ರ ಮೇಲೆ ಬರೋದಿಲ್ಲ. ಅಂಥ ಬಾಡಿನವರು ತೆಗೆಯುವಾಗ ಅಲ್ಲೇ ಡಂಪ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಈಗ ನೀವು ಹೇಳಿರೋ ಪ್ರಕಾರ ಇಲ್ಲಿ ಅಂದರೆ ಧರ್ಮಸ್ಥಳದ ಸುತ್ತಮುತ್ತ ಯಾರ್ಯಾರೆಲ್ಲ ನೀರಲ್ಲಿ ಬಿದ್ದು ತೀರ್ಕೊಂಡಿದ್ರು, ಕಾಡಿನಲ್ಲಿ ಸೂಸೈಡ್ ಮಾಡ್ಕೊಂಡಿದ್ರು, ಇಂತಹ ಅಷ್ಟು ಪ್ರಕರಣಗಳು ಪೊಲೀಸರ ಗಮನಕ್ಕೆ ಬಂದ ನಂತರವೇ ನೀವು ಫೋಟೋಗಳು ತೆಗಿತಾ ಇದ್ದಿದ್ದು. ನಿಮ್ಮನ್ನ ಹೊರತುಪಡಿಸಿ ಎಷ್ಟು ಜನ ಫೋಟೋಗ್ರಾಫರ್ಗಳು ಈ ಥರ ಒಂದು ತಂಡ ಇತ್ತು ಸರ್? ಆಗ ತಂಡ ಅಂತಲ್ಲ, ನಾವು ಫೋಟೋ ಸ್ಟುಡಿಯೋದವ್ರು ಇದ್ದಾವೆ ಅಷ್ಟೇ 3 ಜನ. ಕೆಲವೊಮ್ಮೆ ಅನಿವಾರ್ಯ ಕಾರಣ ಆಗಿ ನಾವು ಯಾರಾದರೂ ಇಲ್ಲದೆ ಇದ್ದಾಗ, ಮದುವೆ ಫಂಕ್ಷನ್ಗಳು ಹೋಗಿದ್ದಾಗ ಬೇರೆ ಕಡೆಯಿಂದ ಕರ್ಕೊಂಡ್ಬರ್ತಾಯಿದ್ರು ಹೊರಗಿಂದ. ಅಲ್ಲಿಗೆ ಈ ಒಂದು ಆರೋಪವನ್ನು ನೋಡಿದಾಗ ಧರ್ಮಸ್ಥಳದ ವಿರುದ್ಧ ಅಂದರೆ ಈ ಒಂದು ಸುತ್ತಮುತ್ತಲು 100 ಶವಗಳನ್ನು ಹೂತಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಪತ್ರದ ಮುಖೇನ ಹೇಳಿದಾಗ ಆ ಆರೋಪ ಸತ್ಯ ಅನ್ಸುತ್ತಾ ಸುಳ್ಳು ಅನ್ಸುತ್ತಾ ನಿಮಗೆ? ನಮಗೆ ಅಂಥ ಗಮನವೇ ಬಂದಿಲ್ಲ ಇಷ್ಟು ಸಮಯ ನೋಡುವಾಗ. ನಾನು ಊರಲ್ಲಿರುವಾಗ ನಮಗೆ ಅಂದರೆ ಅಧಿಕೃತವಾಗಿ ಬರೋದ್ರಿಂದ ನಮ್ಗೆ ಯಾವುದು ಅಂಥ ಅನಧಿಕೃತ ಚಟುವಟಿಕೆ ನಡೆದದ್ದು ನಮಗೆ ಊರಿನವ್ರಿಗೆ ಆಗಲಿ ನಮಗೆ ಆಗಲಿ ಮತ್ತು ಧರ್ಮಸ್ಥಳದಲ್ಲಿ ಒಂದು ಸಣ್ಣ ವಿಷಯ ನಡೆದ್ರು ಸಹಿತ ಬೇಗ ಪ್ರಚಾರ ಆಗ್ತದೆ. ಅದೇನು ದೊಡ್ಡ ವಿಷಯವೇ ಇಲ್ಲ. ಒಬ್ಬನಿಗೆ ಪೆಟ್ಟು ಅಥವಾ ಗಲಾಟೆ ಗಲಾಟೆ ಮಾಡಿಕೊಡ್ಲಿ ಊರು ಇಡೀ ಗೊತ್ತಾಗ್ತದೆ. ಟೂರಿಸ್ಟ್ ಇದ್ದರೆ ಟೂರಿಸ್ಟ್ ಇಡೀ ಗೊತ್ತಾಗ್ತದೆ. ಅಂಥ ಮುಚ್ಚಿಡಲಿಕ್ಕೆ ಯಾಂಥ ರಾತ್ರಿ 12 ಅಲ್ಲ 3 ಗಂಟೆ ರಾತ್ರಿ ಬಂದರು, ಹೆಣ್ಮಕ್ಳು ಬಂದರು, ರಾತ್ರಿ ಬಂದು ಬಸ್ಸಿನಿಂದ ಇಳಿದು ಹೋಗ್ತಾರೆ. ಇದೇ ಪರಿಸ್ಥಿತಿ ನೀವು ಉಜಿರೆ ಬೆಳ್ತಂಗಡಿಯಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಉಂಟಾ? ಒಮ್ಮೆ ಗಮನ ಇಟ್ಟು ನೋಡಿ. ರಾತ್ರಿ ನೀವೇ ಹೋಗಿ, ನೀವು ಟಿ ವಿ ಹಿಡ್ಕೊಂಡೋಗಿ 12 ಗಂಟೆ ರಾತ್ರಿಗೆ ಹೋಗಿ ನೀವು ಅಲ್ಲಿಯ ಪರಿಸ್ಥಿತಿಯನ್ನು ಒಂದು ಹೇಗಿದೆ ಅಂತ ಇದು ಮಾಡಿ. ಅದನ್ನೇ ಇಲ್ಲಿ ಧರ್ಮಸ್ಥಳದಲ್ಲಿ ರಾತ್ರಿ 12 ಗಂಟೆ ಬಂದು ನೀವು ನೋಡಿ ಯಾವ ಪರಿಸ್ಥಿತಿ ಇರ್ತದೆ. ಎಷ್ಟು ಗಂಟೆ ರಾತ್ರಿಗೂ ಹೆಂಗಸರು ಮಕ್ಕಳು ಬರ್ತಾರೆ. ಸಪೋಸ್ ನಮ್ಮ ಮನೆ ಹೆಣ್ಮಕ್ಳು ಸಹಿತ ಬೆಂಗಳೂರಿಂದ ಬರುವಾಗ ನಾವು ಹೇಳೋದು, ಈಗ ಕಾರ್ಕಳ ಮತ್ತು ಇಲ್ಲೆಲ್ಲ ಹೋಗ್ಲಿಕ್ಕಿದ್ರು ಸಹಿತ ನಮ್ಮಲ್ಲಿ ಹೇಳ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ, ಇಲ್ಲಿಂದ ಮತ್ತೆ ನಿಮಗೆ ಕರ್ಕೊಂಡು ಹೋಗಿ. ಯಾಕೆಂದರೆ ಬೆಂಗಳೂರಿಂದ ಮಧ್ಯಾಹ್ನ 12-1 ಗಂಟೆಗೆ ಹೊರಟ್ರೆ ಇಲ್ಲಿಗೆ ಬರುವಾಗ ರಾತ್ರಿ 11 ಗಂಟೆ ಆಗ್ತದೆ. ಆವಾಗ ಎಲ್ಲಿ ಹೋಗಬೇಕು? ಅಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಹೆಣ್ಮಕ್ಳಿಗೆ ರಕ್ಷಣೆ ಸಿಗೋದು ಇಲ್ಲಿಯೇ, ಮತ್ತೆ ಎಲ್ಲೂ ಸಿಗೋದಿಲ್ಲ. ಯಾಕೆಂದರೆ ಅಷ್ಟು ಜನ ಇದ್ದಾಗ ಸಹಿತ ನಿಮ್ಗೆ ರಾತ್ರಿ 12 ಗಂಟೆ 1 ಗಂಟೆಗೆ ಮಾಹಿತಿ ಕಚೇರಿ ಓಪನ್ ಇರ್ತದೆ. ಯಾವುದಾದ್ರು ಸಮಸ್ಯೆ ರಿಕ್ಷಾದವ್ರು ರೆಡಿ ಇರ್ತಾರೆ. ಅಂಥವ್ರ ಮೇಲೆ ಅಪವಾದ ಕೊಡ್ತಾರೆ. ಅದು ಬೇರೆ ವಿಷಯ. ಅಪವಾದ ಕೊಡೋದು ಎಲ್ಲ ಹೇಳೋದು ಎಲ್ಲ ವಿಷಯ. ಕತೆಗೆ 108 ಕತೆ ಹೇಳ್ಬೋದು. ಈಗ ಇನ್ನು ಹಿಂದೆ ಕತೆ ಹೋದರೆ ಇವರು ಕಾಳಿದಾಸನ ಕತೆಗೆ ಹೋಗ್ತಾರೆ. ಕಾಳಿದಾಸ ಸಹಿತ ಇಲ್ಲಿ ಹಾಗೆ ಮಾಡಿದ್ದ ಅಂತೇಳಿ. ಇಲ್ಲಿಗೆ ಒಂದು ಪ್ರಮುಖ ಅಂಶ ತಿಳಿಸಿರುವಂಥದ್ದು ಏನು ಅಂದರೆ, ಅನಧಿಕೃತ ಸಾವುಗಳು ಅಥವಾ ಅಪರಿಚಿತ ಸಾವುಗಳಾದಾಗ ಪೊಲೀಸ್ ಸ್ಟೇಷನಲ್ಲಿ ಅದು UDR ಆಗ್ತಿತ್ತು. ಅದಾದ ನಂತರ ಇದೇ ಧರ್ಮಸ್ಥಳದ ಸುತ್ತಮುತ್ತ ಇರುವಂಥ ಫೋಟೋಗ್ರಾಫರ್ಗಳನ್ನು ಕರೆಸಿ ಫೋಟೋವನ್ನು ತೆಗೆಸಿ ರೀಲನ್ನು ಕೂಡ ಅವರಿಗೆ ವಾಪಸ್ ಕೊಡದೆ ಪೊಲೀಸರು ಅವುಗಳನ್ನ ಅವರ ವಶಕ್ಕೆ ತೆಗೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಇಂತಹ ಪ್ರಕರಣಗಳು ನಡೆದಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸಣ್ಣ ಗ್ರಾಮವಾಗಿರೋದ್ರಿಂದ ಒಂದೇ ಒಂದು ಸಣ್ಣ ಘಟನೆ ಆದರೂ ಕೂಡ ಇಡೀ ಗ್ರಾಮಕ್ಕೆ ಗೊತ್ತಾಗ್ತಿತ್ತು. ಇಡೀ ಗ್ರಾಮ ಒಂದು ವಿಚಾರವನ್ನು ಮುಚ್ಚಿಡುವಂಥ ಮನಸ್ಸು ಮಾಡೋದು ಅಸಾಧ್ಯ ಅನ್ನೋದು ಇಲ್ಲಿ ಅರ್ಥ ಆಗ್ತಿರೋದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳ ಶೋಧ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಆಗಮಿಸ್ತಾ ಇರುವಂತ ಭಕ್ತರು ಏನ್ ಹೇಳ್ತಾರೆ, ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ ನೋಡಿ.
ಧರ್ಮಸ್ಥಳದಲ್ಲಿ 106 ಶವಗಳನ್ನ ಹೂತಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನ್ ಅನ್ಸುತ್ತಮ್ಮ ಇದನ್ನೆಲ್ಲ ನೋಡಿದಾಗ ದೇವಸ್ಥಾನದ ಬಗ್ಗೆ? ಇವಾಗ ಏನು ಕಟ್ಕತೆ ಏನೋ ಗೊತ್ತಿಲ್ಲ ನಮಗೆ, ಇವಾಗಿಂದ ಮಾಡ್ತಾ ಇರುತ್ತೆ. ಇವಾಗ ಆ ಕಾಲದಿಂದ ಏನಿದ್ದಿಲ್ಲ. ಈ ಕಾಲದಲ್ಲಿ ಇವಾಗ ಏನೇನೋ ಪ್ರಪಂಚದಿಂದ ಫೋನ್ ಮೊಬೈಲಿಂದ ಬಂದು ಎಲ್ಲ ಕೆಟ್ಟೋಗ್ಬಿಟ್ಟಿದ್ದೆ. ಧರ್ಮಸ್ಥಳ ಅಂದರೆ ಎಷ್ಟು ಪವಿತ್ರ ಜಾಗ ಇದು. ಇವಾಗ ಈ ಧರ್ಮಸ್ಥಳಕ್ಕೆ ಇವಾಗ ಕೆಟ್ಟ ಹೆಸರು ಬರ್ತಾ ಇದೆ. ಇವಾಗ ಅದಕ್ಕೆ ಏನು ಮಾಡ್ತೀರಾ ಅದು ನೀವೇ ಮಾಡ್ತಾಯಿರ್ಬೇಕು, ನೀವೇ ಮಾಡಿ. ಆಗಿನ ಕಾಲದಲ್ಲಿ ಸ್ಮಶಾನ ಗಿಶಣ ಇಲ್ಲ ಸರ್, ಜನಗಳಿಗೆ ಹೂಳ್ತಾ ಇದ್ರು. ಆ ಥರ ಸಪೋಸ್ ಇವಾಗ ಇದು ಮಾಡ್ತಾ ಇದ್ದಾರೆ. ನೀತಿ ಧರ್ಮದಿಂದನೇ ನಡೀತಾ ಇರೋದು. ಇಲ್ಲ ಅಂದಿದ್ರೆ ಇಷ್ಟು ಜನಗಳು ಬರ್ತಾ ಇದ್ರ ಸರ್? ಆ ಕಾಲದಿಂದನೂ ಈ ಕಾಲದವರೆಗೂ ಇದು ಒಳ್ಳೆಯದೇ ಸರ್, ಆ ಥರ ಏನಿಲ್ಲ, ಕಟ್ಟುಕತೆ ಇದೆಲ್ಲ.